ವಾಸವಿ ಪಬ್ಲಿಕ್ ಶಾಲೆಯಲ್ಲಿ ಈ ವರ್ಷದ ಪ್ರಾರಂಭದ ಮೊದಲನೆಯ ದಿನವೇ ಒಂದು 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಭಾರತ ದೇಶದ ಭವಿಷ್ಯದ ಕಲ್ಪನೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಕಾರ್ಯಕ್ರಮ ರೂಪಿಸಲಾಗಿತ್ತು. ವೈಜಾಗ್ನ ಶ್ರೀಕರ್ ಎನ್ನುವ ಒಬ್ಬ ಲೆಫ್ಟಿನೆಂಟ್ ಕಮಾಂಡೆಂಟ್ ಶಿವಮೊಗ್ಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಸಂಪರ್ಕಿಸಿ, ಕಳೆದ ತಿಂಗಳು ಸಂಪರ್ಕಿಸಲಾಯಿತು. ಈ ತಿಂಗಳು ಅವರ ಕಾರ್ಯಕ್ಷಮತೆಯ ಬಗ್ಗೆ ಒಂದು ಕ್ಯಾರಿಯರ್ ಗೈಡ್ಲೈನ್ಸ್ ಕೊಡ್ತಕ್ಕಂತಹ ಸಲುವಾಗಿ ವಾಸವಿ ಪಬ್ಲಿಕ್ ಶಾಲೆಯಲ್ಲಿ 2 ಗಂಟೆಗಳ ಕಾಲ ಮಾಹಿತಿ ಕಾರ್ಯಾಗಾರವನ್ನು ನಡೆಸಲಾಯಿತು. ಮೊದಲನೇದು ಯುದ್ಧದಲ್ಲಿ ನೇವಿಯ ಸಬ್ಮೆರಿನ್ ಶಿಪ್ಗಳು ಪಾತ್ರವೇನು ಅಂತಕ್ಕಂಥದ್ದು ಇದರ ಪ್ರಮುಖವಾದಂತಹ ಭಾಗ. ಸಬ್ಮೆರಿನ್ ಕ್ಷೇತ್ರಕ್ಕೆ 2 ಪ್ರಮುಖ ಆಯಾಮಗಳಿದೆ. ಒಂದು, ನಮ್ಮ ದೇಶದ ಮೀನುಗಾರರು ಸಮುದ್ರದಲ್ಲಿ ಮೀನನ್ನು ಹಿಡಿಯಕ್ಕೆ ಹೋದಾಗ ಅವರು ನಮ್ಮ ಸಮುದ್ರದ ರೇಖೆಯ ಒಳಗಡೆ ಇದ್ದಾರೆ ಅಥವಾ ಇರಬೇಕು ಅಂತಕ್ಕಂಥದ್ದನ್ನ ಪಾಲನೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಈ ನೇವಿಯ ಒಂದು ಭಾಗಕ್ಕೆ ಇರುತ್ತೆ. ಈ ಶಿಪ್ಪಿಗೆ ಆರ್ಮಿ ಅಟ್ಯಾಚ್ ಆಗಿರುತ್ತೆ, ಏರ್ ಸ್ಪೇಸ್ ಅಟ್ಯಾಚ್ ಆಗಿರುತ್ತೆ. ಅವೆಲ್ಲ ನೇವಿಗೆ ಸಂಬಂಧಪಟ್ಟಂಥದ್ದು. ಶಿಪ್ ಮೇಲ್ಗಡೆ ಒಂದು ವಿಮಾನ ಹಾರ್ತು ಅಂದ್ರೆ ಆ ಶಿಪ್ ವಿಮಾನ ಮೇಲೆ ಹಾರ್ತಕ್ಕಂಥ ವಿಮಾನ ಅದು ನೇವಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಅದು ತನ್ನ ಮನೆಯ ಒಳಗಡೆ ಅಂದ್ರೆ ತನ್ನ ಶಿಪ್ ಒಳಗಡೆ ಸೇರಿಸ್ಕೊಳ್ಳುತ್ತೆ. ಆ ತರ ಎಲ್ಲವನ್ನು ವೆಪನ್ಗಳನ್ನ ಇಟ್ಕೊಂಡು ಸದಾ ಸಿದ್ಧವಾಗಿ 24x7 ಗಂಟೆ 24x7 ದಿನ ಕೆಲಸ ಮಾಡ್ತಕ್ಕಂಥ ಕಾರ್ಯನಿರ್ವಹಣೆಯನ್ನ ಸಬ್ಮೆರಿನ್ ಶಿಪ್ಗಳು ಮಾಡುತ್ತೆ. ಇದರಲ್ಲಿ ಎಲ್ಲ ವಿಭಾಗಗಳು ಇದೆ. ಕ್ಲರಿಕಲ್ ವಿಭಾಗ ಇದೆ, ಅಡ್ಮಿನ್ ವಿಭಾಗ ಇದೆ, ಕಮಾಂಡೋಸ್ ವಿಭಾಗ ಇದೆ, ಶಿಪ್ ಅಲ್ಲಿ ಆಪರೇಟರ್ ವಿಭಾಗ ಇದೆ, ಶಿಪ್ ಅಲ್ಲಿ ಇಂಜಿನಿಯರಿಂಗ್ ವಿಭಾಗ ಇದೆ. ಇದನ್ನೆಲ್ಲ ಯಾಕೆ ವಿಂಗಡಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ಇದಕ್ ಬೇಕಾದಷ್ಟು ತರದಲ್ಲಿ ಉದ್ಯೋಗಗಳು ಅಲ್ಲಿ ಖಾಲಿ ಇರುತ್ತೆ ಅಥವಾ ಉದ್ಯೋಗಗಳು ಅವರಿಗೆ ಬೇಕಾಗತ್ತೆ. ಇದು 10ನೇ ತರಗತಿಯ ಓದಿದ ನಂತರ ಅಲ್ಲಿಂದಲೇ ರಿಕ್ರೂಟ್ಮೆಂಟ್ಗಳು ಪ್ರಾರಂಭ ಆಗತ್ತೆ. ಮೊದಲ ರಿಕ್ರೂಟ್ಮೆಂಟ್ 10ನೇ ತರಗತಿ ನಡೆಯುತ್ತೆ, 12ನೇ ತರಗತಿ ನಡೆಯುತ್ತೆ, ಡಿಗ್ರಿ ಆದ ನಂತರ ನಡೆಯುತ್ತೆ. ವಿಶೇಷವಾದಂತಹ ಕೋರ್ಸ್ಗಳನ್ನ, ಅವ್ರದೇ ಆದಂತಹ ಟ್ರೈನಿಂಗ್ಗಳನ್ನ ಅವರು ನೇವಿಯಲ್ಲಿ ಆಯ್ಕೆ ಆದವ್ರಿಗೆ ಕೊಡ್ತಾರೆ. ಆ ಟ್ರೈನಿಂಗ್ ಆದ್ಮೇಲೆ ಅವ್ರು ಉದ್ಯೋಗಕ್ಕೆ ಹೋಗ್ಬೋದು ಅಥವಾ ಮರಳಿ ಅವರ ಸ್ವಕ್ಷೇತ್ರಕ್ಕೆ ಹೋಗ್ಬೋದು. ಆದ್ರೆ ಇದೆಲ್ಲವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಸೌಲಭ್ಯ ಮತ್ತು ಮಾಹಿತಿ ಇದು ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತಕ್ಕಂಥದ್ದು ಇವತ್ತಿನ ಪ್ರಮುಖವಾದಂತಹ ಗುರಿ. ಇದನ್ನ ಮಾಹಿತಿ ಕೊಡುವುದರ ಮುಖಾಂತರ 9th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಈಗಲಿಂದಲೇ ನೇವಿ ಕಡೆ, ಆರ್ಮಿ ಕಡೆ ಹೋಗ್ಲಿಕ್ಕೆ ನಿಮ್ ಪ್ರಯತ್ನಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಶಾಲೆಯಲ್ಲೇ ಇದನ್ನ ರಿಜಿಸ್ಟ್ರೇಷನ್ ಕೌಂಟ್ರು, ಎನ್ರೋಲ್ಮೆಂಟ್ ಕೌಂಟ್ರು, ನಾವು ನೇವಿಗೆ ಹೋಗ್ಲಿಕ್ಕೆ ಅಪೇಕ್ಷೆ ಪಟ್ಟಿದೀವಿ ಅಂದ್ರೆ ಪ್ರತಿಯೊಂದು ಶಾಲೆಯೂ ಮಾಡ್ಬೋದು ಅಥವಾ ವಾಸವಿ ಶಾಲೆ ಕೇಂದ್ರೀಕೃತವಾಗಿದೆ. ಇದರಲ್ಲಿ ನಾನು ಇಚ್ಛಾ ಪಟ್ಟಿದ್ದೀನಿ ಅಂದ್ರೆ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೋದು. 2 ಉಪಯೋಗ ಇದೆ. 3 ತಿಂಗಳಿಗೊಮ್ಮೆ ನೇವಿಯಿಂದ ಅವ್ರು ಸಂಬಂಧಪಟ್ಟಂತವ್ರು ಇಲ್ಲಿಗೆ ಬರ್ತಾರೆ, ಎಲ್ಲಾ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾರೆ. ಅದು ವಾಸವಿ ವಿದ್ಯಾಲಯದಲ್ಲಿ ಸಂಪೂರ್ಣವಾದ ವ್ಯವಸ್ಥೆಯನ್ನ ನಾವು ಮಾಡಿರ್ತೀವಿ. ಅದಕ್ಕೆ ನೀವು ಮಾಡಬೇಕಾದಂತಹ ಕೆಲಸ ಅಂದ್ರೆ ನನಗೆ ಆಸಕ್ತಿ ಇದೆ ಅಂತ ಹೇಳಿ ತಮ್ಮ ದೂರವಾಣಿ ಮತ್ತು ತಮ್ಮ ಆಧಾರ್ ID ಕಾರ್ಡಿನ ಒಂದು ಫೋಟೋ ಪ್ರತಿಯನ್ನ ವಾಸವಿ ಶಾಲೆಗೆ ತಲುಪಿಸ್ಬೇಕು. ಅದರ ಮುಂದಿನ ಫಾಲೋ ಅಪ್ ಅನ್ನ ವಾಸವಿ ಶಾಲೆ ಸಬ್ಮೆರಿನ್ ನೇವಿಯ ವಿಭಾಗದಲ್ಲಿ ಸಂಪರ್ಕಿಸಿ ಅವರಿಗೆ ಮಾಹಿತಿಯನ್ನು ನೀಡಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಅದ್ರ ಒಳಗಡೆ ಏನೇನು ಕೊಡ್ಬೋದು, ನಿಮಗೆ ಹೋಗ್ಲಿಕ್ಕೆ ಇಷ್ಟ ಇದೆಯಾ ಅಂತಕ್ಕಂಥದ್ದು ಅಂತಿಮವಾದ ನಿರ್ಧಾರವನ್ನು ತೆಗೆದುಕೊಂಡು ನಾವು ಹೋಗ್ಬೋದು. ಬಹಳ ಅಚ್ಚರಿಯ ಸಂಗತಿ ಅಂದ್ರೆ 30 ದಿನಗಳ ಕಾಲ ಸಮುದ್ರದ 300 ಅಡಿಯ ಕೆಳಗಡೆ ಒಬ್ಬ ವ್ಯಕ್ತಿ ಜೀವ ಸಾಗಿಸ್ಬೇಕು. 30 ದಿನಕ್ಕೆ ಆಗಿರ್ತಕ್ಕಂಥ ಆಹಾರವನ್ನ ಏಕಕಾಲಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಎಂಟರ್ಟೈನ್ಮೆಂಟ್ ಅಂದ್ರೆ ಅಲ್ಲಿರ್ತಕ್ಕಂಥ ಇದೇ ತರ ಇರ್ತಕ್ಕಂಥ ಡಿಫ್ರೆಂಟ್ ಮೀಡಿಯಾವನ್ನ ಅವರು ಉಪಯೋಗಿಸ್ಕೊಳ್ಬೇಕು.
ಮತ್ತೆ ಸದಾ ಜಾಗೃತವಾಗಿರ್ಬೇಕು. ಅಂತಹ ಒಬ್ಬ ವ್ಯಕ್ತಿ ಶ್ರೀಕರ್, ಲೆಫ್ಟಿನೆಂಟ್ ಕಮಾಂಡೆಂಟ್, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೇವಿಯ ಉಪಯೋಗ ಇಡೀ ಶಿವಮೊಗ್ಗ ಜನಕ್ಕೆ ತಲುಪಿಸ್ತಕ್ಕಂಥ, ವಿದ್ಯಾರ್ಥಿಗಳಿಗೆ ತಲುಪಿಸ್ತಕ್ಕಂಥ ಪ್ರಯತ್ನದಲ್ಲಿ ವಾಸವಿ ಪಬ್ಲಿಕ್ ಶಾಲೆ ಇವತ್ತು ತನ್ನ ಮೊದಲನೆಯ ಹೆಜ್ಜೆಯನ್ನು ಇಟ್ಟಿದೆ. ಯಾವುದೇ ಶಾಲೆಯ ಮಕ್ಕಳು ಸಹ ಇಲ್ಲಿ ಈ ವಿಭಾಗದಲ್ಲಿ ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೊಳ್ಬಹುದು ಅಂತೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.